ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಮೇಲೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟರು ಆರೋಪದಲ್ಲಿರುವಂತಹ ರವಿಕುಮಾರ್ ಮೇಲ್ಮನೆ ಸದಸ್ಯ ಅವರಿಗೆ ಹೈಕೋರ್ಟು ಒಂದು ರಿಲೀಫ್ ಕೊಟ್ಟಿದೆ. 8ನೇ ತಾರೀಕುವರೆಗೆ ಅವ್ರನ್ನ ಬಂಧಿಸಬೇಡಿ ಅಂತ. ಈ ಮಧ್ಯದಲ್ಲಿ ಅವರು ಹೋಗಿ ನಿರೀಕ್ಷಣಾ ಜಾಮೀನಿಗೂ ಎಲ್ಲ ಅರ್ಜಿ ಹಾಕ್ಕೊಂಡಿದ್ದಾರಂತೆ. ಸರ್ಕಾರ ಹೇಳ್ತಿದೆ 2ನೇ ಸರಿ ಇವ್ರು ಹಿಂಗೆ ಮಾಡ್ತಾ ಇರೋದು ಡ್ಯಾಶು ಅಂತಲ್ಲ ಅವ್ರು ಹೇಳಿದ್ದಾರೆ. ಕೋರ್ಟು ರಾಜಕಾರಣಿಗಳು ಬಳಸೋ ಭಾಷೆ ಭಾಳ ಕೆಳಮಟ್ಟಕ್ಕೆ ಇಳಿದಿದೆಯಪ್ಪ ಅಂತ ನ್ಯಾಯಮೂರ್ತಿಗಳಾದ ಎಸ್.ಆರ್. ಕೃಷ್ಣಕುಮಾರ್ ಅವರು ವಿಚಾರಣೆ ಮಾಡ್ತಿದ್ದ ಟೈಮಲ್ಲಿ ಒಂದು ಅಭಿಪ್ರಾಯ ರೂಪಕದಲ್ಲಿ ಹೇಳಿದ್ರಂತೆ. ನಿಜ ಸರ್, ಒಪ್ಕೋತೀವಿ, ಇಳಿದಿದೆ ಕೆಳಕ್ಕೆ. ಕರ್ನಾಟಕ ಬೆಟ್ರ್ ಆ್ಯಕ್ಚುಲಿ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ. ಎಸ್, ಕುಮಾರು ನಾಲ್ಗೆ ಜಾಸ್ತಿ ಆಯಿತು. ಅವ್ರು ಮಾತಾಡಿರ್ತಕ್ಕಂಥದ್ದು ಡಿರೋಗೇಟರಿ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಮೇಲೆ FIR ಮಾಡಿದ್ದಾರೆ. ಇನ್ವೆಸ್ಟಿಗೇಟ್ ಮಾಡಿ ಪೊಲೀಸ್ನವರು ಅದು ವೆದರ್ ಇಟ್ ಈಸ್ ಡಿರೋಗೇಟರಿ ಆರ್ ನಾಟ್ ಅಂತ ಅವ್ರು ಯಾಕೆ ಈ ರೀತಿ ಮಾತಾಡ್ತಾರೆ ಅಂತೇಳಿ ನನಗೆ ಆಶ್ಚರ್ಯನೂ ಆಗುತ್ತೆ. ಅತ್ಯಂತ ದುರ್ದೈವ ಅಂದರೆ ಶಾಸನ ಸಭೆಯ ಸದಸ್ಯರೊಬ್ಬರು, BJPಯ ನಾಯಕರೊಬ್ಬರು, ಅತ್ಯಂತ ಹಿರಿಯ ಅಧಿಕಾರಿ ಮೇಲೆ ಈ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಅತ್ಯಂತ. IAS ಆಫೀಸರ್ಸ್ ಅಸೋಸಿಯೇಷನ್ ಅವರೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿ ಬಂದಿದೆ. ಬೆಳಗಾವಿನಲ್ಲಿ ವೇದಿಕೆ ಮೇಲೆ ಒಬ್ಬ ಮುಖ್ಯಮಂತ್ರಿಗಳು ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಕಪಾಳು ಕುಡಿಯಕ್ಕೆ ಹೋದ್ರಲ್ಲ, ಅವಾಗೆಲ್ಲ ಹೋಗಿತ್ತು ಅಸೋಸಿಯೇಷನ್ಗಳು. ಅವತ್ತ್ಯಾಕೆ ಮುಖ್ಯಮಂತ್ರಿಗಳು? ನಮ್ಮ ಮಾತಿಗೆ ತೂಕ ಇರಬೇಕು. ವಿಶೇಷವಾಗಿ ಜವಾಬ್ದಾರಿಯಲ್ಲಿದ್ದವಂಥವರು ಅವರ ಮಾತುಗಳು ಮತ್ತೊಂದು, ಅದು ತೂಕ ಇದ್ರೇನೆ ಅದಕ್ಕೆ ಒಂದು ಗೌರವ ಬರುವಂಥದ್ದು. ಆಲ್ರೈಟ್, ಸಾಮಾನ್ಯವಾಗಿ ಇಂಥ ಪ್ರಕರಣಗಳಲ್ಲಿ ಮಾಡಬೇಕಾದ ಕೇಸ್ ಅಲ್ಲ. ಟೆಕ್ನಿಕಲಿ ಅವ್ರು ಹೇಳಿರೋ ಮಾತುಗಳಿಗೆ ಆ ಅರ್ಥಗಳು ಬರುವುದಿಲ್ಲ ಎಂಬ ವಾದವನ್ನು ಬಹು ಸುಲಭವಾಗಿ ಮಂಡಿಸ್ಬೋದು. ಆದರೆ ನನ್ನ ಪ್ರಕಾರ ರವಿಕುಮಾರ್ ಈಗಲೂ ಅವಕಾಶ ಇದ್ದಂಗಿದೆ. ಆಲ್ ರೈಟ್, ಅವ್ರು ಹೇಳಿಲ್ಲ ತಾನೆ, ಅವರು ಅದೇ ತಾನೇ ಅರ್ಥದಲ್ಲಿ ಹೇಳಿಲ್ಲ. ಓಕೆ, ಯು ರೈಟ್ ಎ ಲೆಟರ್ ಟು ಚೀಫ್ ಸೆಕ್ರೆಟರಿ. ಮೇಡಮ್, ನಿಮ್ಮ ಬಗ್ಗೆ ನನಗಿರುವಂಥ ಗೌರವ ಇದು ಇದೆ. ನಾನೀಗ ಆಡಿದ್ದ ಮಾತುಗಳನ್ನು ತಿರುಚಿಕೊಂಡು ಈ ಅರ್ಥಗಳನ್ನೆಲ್ಲ ತಂದು ನನಗೆ ಹಿಂಸೆ ಮಾಡಿದ್ದಾರೆ. ನನಗೆ ಸಂಕಟ ಆಗಿದೆ ಇದೀಗ. ಇವರು ಹೇಳಿದ್ದು ತಿರ್ಚಿರೋದೇ ನಿಮ್ಗೇನಾದ್ರು ನಿಜ ಅಂತ ಅನ್ನಿಸ್ಗಿನ್ಸಿದ್ರೆ ನನಗೆ ದಯವಿಟ್ಟು ಕ್ಷಮಿಸ್ಬಿಡಿ. ನಂದು ಅದಲ್ಲ ಆ ಥರದ್ದು. ಬರೀರಿ, ವೈ ಡೋಂಟ್ ಯು ಬಿಕಮ್ ಎ ಬಿಗ್ ಮ್ಯಾನ್? ಕ್ಷಮೆ ಹೇಳಿಲ್ಲ ನಾ ಇನ್ನೂ. ಇದನ್ನು ಬರೀರಿ, ವೈ ಕಾಂಟ್ ಯು? ಭಾಳ ಹಿಂದೆ ನನಗಿನ್ನೂ ನೆನಪಿದೆ, ಇದೇ TVನಲ್ಲಿ ನಾನು ಯಾರೋ ಒಬ್ಬರ ಬಗ್ಗೆ ಏನೋ ತೋರಿಸಿದಾಗ ಅದು ರಾಂಗ್ ಆಗಿತ್ತು ಅನ್ನೋ ಕಾರಣಕ್ಕೆ ನಾನು ಈ ನ್ಯೂಸನ್ನು ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಕ್ಷಮೆ ಕೇಳಿಬಿಟ್ಟೇ ಶುರು ಮಾಡಿದ್ವಿ. ಪುಣ್ಯಕ್ಕೆ ಅವರು ಅದನ್ನು ಒಪ್ಕೊಂಡ್ರು. ಒಪ್ಪಬೇಕು ಅಂತ ನಿಯಮ ಇರಲಿಲ್ಲ ಆವತ್ತು, ಬಟ್ ಒಪ್ಪಿದ್ರು ಅವರು. ಹಾಗಾಗಿ ಏನಾಗತ್ತೆ ಅದರಲ್ಲಿ? ವೈ ಡೋಂಟ್ ಯು ಪೀಪಲ್ ಡೂ ಇಟ್? ವೈ ಡೋಂಟ್ ಯು ಬಿಕಮ್ ಎ, ನೀವೇ ಯಾಕೆ ದೊಡ್ಡ ಮನುಷ್ಯ ಆಗಬಾರ್ದು? ಅದು ಯಾಕೆ ಯೋಚನೆ ಮಾಡಲ್ಲ? ಹಾಂ, ಯಾಕಂದರೆ ಶಾಲಿನಿ ರಜನೀಶ್ ಮೇಡಮ್ ಬಂದು ರವಿಕುಮಾರ್ನ ಎಳೆದಿಲ್ವಲ್ಲ ಯಾವುದ್ರೊಳಕ್ಕೂ. ಇಲ್ಲ, ನೀವು ತಾನೇ ಅವ್ರ ಹೆಸರು ಎಳ್ಕೊಂಡು ಒಳಗೋಗಿರೋದು. ನೀವೇ ಮಾಡಿ ಈಗ ಹಂಗಾರೆ. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಐ ಸೇ ಯುವರ್ ಎ ಬಿಗ್ ಮ್ಯಾನ್, ಇಸ್ಂಟ್ ಇಟ್? ಹೈಕೋರ್ಟಲ್ಲಿ ಹೋಗ್ಬಿಟ್ಟು ರಿಲೀಫ್ ಸಿಕ್ಕತ್ತೆ ಅಂತ ಅಂದ್ಬಿಟ್ಟು ಹೇಗೆ ಬೇಕಾದ್ರೂ ಆಡ್ಬೋದು ಅಂದ್ಕೊಂಡಿದ್ದೀರೋ ಹೇಗೆ ಎಲ್ಲರೂ? ಇತ್ತೀಚೆಗೆ ನ್ಯಾಯಾಲಯಗಳು ಭಾಳ ಜನರಸ್ ಆಗಿ ಇದು ಕೊಡ್ತಾ ಇದೆ, ರಕ್ಷಣೆಗಳನ್ನು ಕೊಡ್ತಾ ಇದೆ. ಭಾಳ ಜನರಸ್ ಆಗಿ ಕೊಡ್ತಿದ್ದಾರೆ. ಹಾಗಂದ್ಬಿಟ್ಟು ಎಸ್